ನೋಡಿ, ಅನೇಕ ಬಿಜೆಪಿ ನಾಯಕರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಷಡ್ಯಂತ್ರಕೋರರ ಮುಖವಾಡ ಕಳಚಿ ಬಿದ್ದಿದೆಯಲ್ಲ, ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಯಲ್ಲಿ ಇದೊಂದು ಕಾನ್ಸ್ಪಿರಸಿ ಅನ್ನುವಂಥದ್ದು ಗೊತ್ತಾಗಿದೆ. ಸುವರ್ಣಸೌಧದಲ್ಲಿ ಹೀಗಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾಕೆ ಷಡ್ಯಂತ್ರವನ್ನ ಮಾಡಿದ್ರು ಅನ್ನುವಂತ ವಿಚಾರ ಬೆಳಕಿಗೆ ಬರಬೇಕು. ಇದೊಂದು ಮತಾಂತರ ಮಾಫಿಯಾ ಅನ್ನೋದು ಗೊತ್ತಾಗ್ತಾ ಇದೆ. ನಿಯೋ ಕಮ್ಯುನಿಸ್ಟ್ ಮೆದುಳು ಇದರಲ್ಲಿ ಕೆಲಸ ಮಾಡ್ತಿದೆ. ನಿಯೋ ಕಮ್ಯುನಿಸ್ಟ್ಗಳು ಇದಕ್ಕೆ ನೀರು ಗೊಬ್ಬರ ಹಾಕಿದ್ದಾರೆ ಅನ್ನುವಂಥ ಮಾತನ್ನ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿದ್ದು. ಇದೆಲ್ಲವನ್ನು ಆಧರಿಸಿ ಸಮಗ್ರವಾದಂತ ತನಿಖೆ ಆಗಬೇಕಂತ ಸಿಟಿ ರವಿ ಆಗ್ರಹಿಸಿದ್ದಾರೆ. ಬುರುಡೆ ಗ್ಯಾಂಗ್ ಮಾತನ್ನ ನಂಬಿ ಸರ್ಕಾರ ಹೇಳಿದ ಕಡೆಯಲ್ಲೆಲ್ಲ ಮಣ್ಣಗದಿದ್ದೇ ಬಂತು. ಧರ್ಮಸ್ಥಳ ಬಗ್ಗೆ ಅರಿತು ಸ್ವಯಂ ಆಗಿ ನೀವು ಅವತ್ತೇ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಬಟ್ ದೇವರು ದೊಡ್ಡವನು, ಸತ್ಯಮೇವ ಜಯತೆ ಅಂತೆಲ್ಲ ಸಿಟಿ ರವಿ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಕಾರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿಗಳ ವಿರುದ್ಧ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಸ್ಟಾರ್ಟ್ ಮಾಡಿದಾಗಲೇ ನಾನು ಅನುಮಾನ ವ್ಯಕ್ತಪಡಿಸಿದ್ದೆ. ಇದೊಂದು ಷಡ್ಯಂತ್ರ, ಕೋಟ್ಯಾಂತರ ಜನರ ಭಕ್ತರ ಭಾವನೆಗಳನ್ನು ಘಾಸಿಗೊಳಿಸೋದಕ್ಕೆ ಮಾಡಿರುವಂಥ ಷಡ್ಯಂತ್ರ, ಅವರ ನಂಬಿಕೆಯನ್ನು ವಿಚಲಿತಗೊಳಿಸೋದಕ್ಕೆ ಮಾಡಿರ್ತಕ್ಕಂಥ ಷಡ್ಯಂತ್ರ. ಧರ್ಮಾಧಿಕಾರಿಗಳನ್ನು ನಡೆದಾಡುವ ದೇವರು ಅಂತ ಭಾವಿಸ್ತಾರೆ, ಆ ಒಂದು ಭಾವನೆಯನ್ನು ದುರ್ಬಲಗೊಳಿಸೋದಕ್ಕೆ ಮಾಡಿರುವ ಷಡ್ಯಂತ್ರ ಅಂತಕ್ಕಂಥ ಮಾತನ್ನು SIT ರಚನೆಗೆ ಮುಂಚೆನೇ ನಾನು ಹೇಳಿದ್ದೆ. ಆ ಸಂದರ್ಭದಲ್ಲಿ ನನ್ನ ಮಾತನ್ನು ಬಹಳ ಜನ ಟೀಕೆ ಮಾಡಿದ್ರು, ಸೋಷಿಯಲ್ ಮೀಡಿಯಾದ ಮೂಲಕ. ಟೀಕೆ ಮಾಡಿದ್ದು ಯಾವ ರೀತಿ ಟೀಕೆ ಮಾಡಿದ್ರು ಅಂತ ಹೇಳಿ ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಬಿಜೆಪಿಯ SR ವಿಶ್ವನಾಥ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಯಲಹಂಕ ಶಾಸಕರು ಧರ್ಮಸ್ಥಳಕ್ಕೆ ಹೋಗಿ ಒಂದು ರಣಕಹಳೆಯನ್ನ ಧರ್ಮದ ಪರವಾಗಿ ಮೊಳಗಿಸಿ ಬಂದಿದ್ದವರು. ಮೊದಲನೇದಾಗಿ ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್ ಅವರೇ, ನಮಸ್ಕಾರ ಸರ್. ಈಗ ಈ ಬುರುಡೆ ಹಿಡ್ಕೊಂಡು ಬಂದು ಧರ್ಮಸ್ಥಳಕ್ಕೆ ಕಳಂಕ ಮೆತ್ತಬೇಕು ಅನ್ಕೊಂಡವರು ಅಕ್ಷರಶಃ ಬೆತ್ತಲಾಗಿದ್ದಾರೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಇದಕ್ಕೆ? ಫಸ್ಟ್ ರಿಯಾಕ್ಷನ್ನು, ದೇವರು ದೊಡ್ಡವನು, ಏನು ಧರ್ಮಸ್ಥಳದ ಮೇಲೆ ನಮಗೆ ನಂಬಿಕೆ ಇತ್ತು, ಅಣ್ಣಪ್ಪ ಸ್ವಾಮಿ ಮೇಲೆ ನಂಬಿಕೆ ಇತ್ತು, ಸುಳ್ಳು ಹೇಳಿದವರಿಗೆ ಶಿಕ್ಷೆ ಕೊಡ್ತಾನೆ ಅಂತೇಳಿ ಅದನ್ನು ಈಗ ಆ ದೇವರು ಇವರಿಗೆ ಈ ಬುರುಡೆಗೆ ಹಂಗಿಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನು ನಮಗೆ ಆ ದೇವಸ್ಥಾನದ ಮೇಲೆ, ಆ ದೇವರ ಮೇಲೆ, ಧರ್ಮಾಧಿಕಾರಿಗಳ ಮೇಲೆ ಏನು ನಂಬಿಕೆ ಇತ್ತು, ಆ ಜನಗಳಿಗೆ ಆ ನಂಬಿಕೆ ಮತ್ತೆ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದಕ್ಕೆ ಏನು ಇವತ್ತು ತನಿಖೆಯಾಗಿ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಶೇಷವಾಗಿ ನಿಮ್ಮ ಟಿವಿಗೆ, ಪವರ್ ಟಿವಿ, ಎಷ್ಟೇ ಅಡ್ಡಿ ಆತಂಕಗಳು, ನಿಂದನೆಗಳು ಎಲ್ಲವನ್ನೂ ಕೂಡ ಬಂದರೆ ಕೊನೆಯವರೆಗೂ ಹೋರಾಟ ಮಾಡಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋದಕ್ಕೆ ಬೆಂಬಲವನ್ನು ಕೊಟ್ಟಂಥ ತಮ್ಮ ಸುದ್ದಿವಾಹಿನಿಗೆ, ವಿಶೇಷವಾಗಿ MD ಅವರಾದಂಥ ರಾಕೇಶ್ ಶೆಟ್ಟಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇದ್ರ ಜೊತೆಗೆ ಈಗ ಒಟ್ಟು 6 ಜನ ಷಡ್ಯಂತ್ರ ಮಾಡಿದ್ದು ಅಂತ ಬಯಲಾಗಿದೆ. ಬಟ್ ಇನ್ನೂ ಸುದೀರ್ಘವಾದಂಥ ತನಿಖೆ ಆಗಬೇಕು. ಇವ್ರ ಮೇಲೆ ಕ್ರಮ ಯಾವಾಗ ಅನ್ನುವಂಥ ಪ್ರಶ್ನೆ. ಈಗ ಮೊದಲನೇ ಹಂತವಾಗಿ 6 ಜನಗಳ ಮೇಲೆ ಈಗ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥದ್ದು. ಯಾಕಂದರೆ SIT ಮುಖ್ಯಸ್ಥರಂಥ ಪ್ರಣವ್ ಮೊಹಂತಿಯವರು ಕೂಡ ಒಂದು ಉತ್ತಮವಾದಂಥ ಅಧಿಕಾರಿ ಕೂಡ ಅಷ್ಟೇ. ನಮಗೆ ಈಗ ಅನುಮಾನ ಇರ್ತಕ್ಕಂಥದ್ದು, ಈಗ ಸಮೀರ್ ಅಂತಕ್ಕಂಥ ಯೂಟ್ಯೂಬರ್ ಪ್ರಾರಂಭ ಮಾಡಿದ್ದು ಅವನೇ. ಭಾಳ ಅದ್ಭುತವಾಗಿ ಮಾತಾಡಿ ಜನಗಳನ್ನು ಮನೋಕರಗೋ ರೀತಿಯಲ್ಲಿ ಮಾಡಿ ಈ ಧರ್ಮಸ್ಥಳದಲ್ಲಿ ಕುಮಾರಿ ಸೌಜನ್ಯ ಹೇಳ್ತಾರ ಇನ್ನೂ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆಗಳನ್ನಾಗಿದೆ, ಇದಕ್ಕೆ ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬದವರೆಲ್ಲ ಸೇರಿಕೊಂಡಿದ್ದಾರೆ ಅಂತೇಳಿ ಇದನ್ನು ದೇಶದ ಚಾನಲ್ಗಳಲ್ಲಿ ಮತ್ತು ವಿದೇಶಿ ಚಾನಲ್ಗಳಲ್ಲಿ ಬರೆಯಲು ಮಾಡಿದಂಥವನು ಸಮೀರ್. ಅವನ ಮೇಲೆ ಯಾವುದೇ FIR ಮಾಡಿಲ್ಲ, ಅವನನ್ನು ಚಾರ್ಜ್ ಶೀಟಲ್ಲೂ ಸೇರಿಸಿಲ್ಲ. ಎರಡನೇದಾಗಿ ಈ ವಿಚಾರವಾಗಿ ಈ ಬುರುಡೆ ಗ್ಯಾಂಗು ದೆಹಲಿಗೆ ಹೋಗಿ ಅಲ್ಲಿ ಅಡ್ವೊಕೇಟ್ಗಳ ಜೊತೆಯಲ್ಲಿ ಮಾತಾಡಿ ಅಲ್ಲಿ ಯಾರೋ ಒಬ್ಬ ಲೋಕಸಭಾ ಸದಸ್ಯನ ಕಚೇರಿಯಲ್ಲೂ ಕುಳಿತುಕೊಂಡು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕೇಸ್ ವಜಾ ಮಾಡಿದ್ದಾದಮೇಲೆ ಇಲ್ಲಿ ಯಾವ ರೀತಿಯಲ್ಲಿ ಪ್ಲ್ಯಾನ್ ಮಾಡಬೇಕು, ಸುಜಾತಾ ಭಟ್ಟಿಗೆ ಏನು ಹೇಳ್ಕೊಡ್ಬೇಕು ಎಲ್ಲವನ್ನು ಹೇಳ್ಕೊಟ್ಟಂಥ ಒಂದು ಬೇರೆ ತಂಡ ಇದೆ. ಯಾಕಂದರೆ ಅವ್ರಿಗಷ್ಟು ಧೈರ್ಯ ಬರಬೇಕಾದ್ರೆ ಹಣಕಾಸಿನ ನೆರವು ಇರಬೇಕು ಮತ್ತು ಬಲವಾದ ರಾಜಕೀಯವಾದಂಥ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ಇವರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಸೊ ನಮಗೆ ಈಗಿರ್ತಕ್ಕಂಥದ್ದು ಈ 6 ಜನದ ಜೊತೆಯಲ್ಲಿ ಈಗ ಏನು ಇವರು ನೇರವಾಗಿ ಈ ಒಂದು ಷಡ್ಯಂತ್ರದಲ್ಲಿ ಪಾಲ್ಗೊಂಡಿದ್ರು, ಈ ಷಡ್ಯಂತ್ರಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಂಥ, ಪ್ಲ್ಯಾನ್ ಮಾಡಿದಂಥ ಉಳಿಕೆಯವರನ್ನು ಕೂಡ ಅಡಿಷನಲ್ ಚಾರ್ಜ್ ಶೀಟನ್ನು ಹಾಕಿ
ಅವರನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಓಕೆ ಸರ್, ಇಲ್ಲಿ ಒಂದು ಬಹಳ ಮನಸ್ಸಿಗೆ ಘಾಸಿ ಆಗುವಂಥ ವಿಚಾರ, ಎಷ್ಟೋ ವರ್ಷಗಳಿಂದ ಪಟ್ಟಾಧಿಕಾರದಲ್ಲಿ ಇದ್ಕೊಂಡು ಸಮಾಜಕ್ಕೋಸ್ಕರನೇ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಕೊಂಡಿರುವಂತಹ ಪೂಜ್ಯ ಖಾವಂದರ ಬಗ್ಗೆ ಬೀದಿಯಲ್ಲಿ ಹಾದಿಲಿ ಹೋಗುವಂಥ ಜನ ಎಲ್ಲ ಮಾತನಾಡೋ ರೀತಿಯಲ್ಲಿ ಮಾಡಿದ್ದು ಈ ಗ್ಯಾಂಗು. ಯಾರು ಅವ್ರನ್ನ ಕ್ಷಮೆ ಕೇಳ್ತಾರೆ? ಅವ್ರ ಮನಸ್ಸಿಗೆ ಎಷ್ಟು ನೋವು ಉಂಟು ಮಾಡಿಬಿಟ್ರಲ್ಲ, ಅವ್ರನ್ನ ಕ್ಷಮೆ ಕೇಳೋದಾಗಿರ್ಬೋದು, ಅವ್ರಿಗಾಗಿರೋ ನೋವನ್ನ ಕಡಿಮೆ ಮಾಡೋಕೆ ಯಾರಿಂದಾದ್ರೂ ಸಾಧ್ಯ ಆಗುತ್ತಾ? ಇಲ್ಲ, ಈಗ ಅದಕ್ಕೆ ದೇವರೇ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಧರ್ಮಾಧಿಕಾರಿಗಳು ಕೂಡ ಈ ವಿಚಾರದಲ್ಲಿ ಭಾಳಷ್ಟು ಯಾವತ್ತೂ ಮಾತಾಡಿರಲಿಲ್ಲ. ಅವರು ದೇವರೇ ನೋಡ್ಕೊತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾವು ಕೂಡ ಪ್ರಾರಂಭದಲ್ಲಿ ಯಲಹಂಕ ಕ್ಷೇತ್ರದಿಂದ ರ್ಯಾಲಿಯನ್ನು ಹೊರಟಾಗ ನಮ್ಮ ಮೇಲೆ ಕೂಡ ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ಕುಮಾರಿ ಸೌಜನ್ಯಗಳಿಗೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಇಲ್ಲ, ಇವರು ಅತ್ಯಾಚಾರಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ನನಗೆ ನಂಬಿಕೆ ಇತ್ತು, ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಾಗಲಿ ಧರ್ಮಸ್ಥಳದಲ್ಲಿ ಈ ಥರದ ಅಪಚಾರ ಅನಾಚಾರ ಆಗಿಲ್ಲ ಅಂತೇಳಿ ನಮಗೆ ನಂಬಿಕೆ ಇತ್ತು. ಆವಾಗ ನಾವು ಹೋಗಿ ಧರ್ಮಸ್ಥಳಕ್ಕೆ ರ್ಯಾಲಿಯನ್ನು ಹೋಗಿ ಒಂದು ಮಾನಸಿಕವಾದಂಥ ಬೆಂಬಲವನ್ನು ಕೂಡ ನಾವು ಕೊಟ್ಟು ಬಂದಿದ್ವಿ. ಇವತ್ತು ತಾವು ಹೇಳಿದ ರೀತಿಯಲ್ಲಿ ಅವರ ಮಾನಸಿಕವಾಗಿ ಈ 5-6 ತಿಂಗಳು ಸಾಕಷ್ಟು ಅವರು ಕುಗ್ಗು ಹೋಗಿದ್ದಾರೆ. ಯಾಕಂದರೆ ಇಷ್ಟು ಚೆನ್ನಾಗಿ ಒಂದು ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳನ್ನು ಪರ್ಯಾಯವಾಗಿ ಗ್ರಾಮೀಣ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ, ಕೆರೆಗಳಿಗೆ ದುಡ್ಡನ್ನು ಕೊಟ್ಟು, ಸ್ತ್ರೀಶಕ್ತಿ ಸಂಘಗಳಿಗೆ ಹಣಕಾಸಿನ ನೆರವನ್ನು ಕೊಟ್ಟು, ಸಾರ್ವಜನಿಕ ಕೆಲಸ ಮತ್ತು ಪುಣ್ಯದ ಕೆಲಸ ಎಲ್ಲವನ್ನು ಮಾಡಿದಂಥ ಒಬ್ಬ ಧರ್ಮಾಧಿಕಾರಿಗಳಿಗೆ ಅಪಾದನೆ ಬಂದಾಗ ಸಹಜವಾಗಿ ಎಂಥವರಾದರೂ ಕೂಡ ಮನಸ್ಸು ಕುಗ್ಗುತ್ತದೆ, ನೋವನ್ನಾಗಿದೆ. ನೋವನ್ನು ಅವರೇ ಅನುಭವಿಸಾಕಿರ್ತಕ್ಕಂಥದ್ದು. ಬಹುಶಃ ಈಗ ಅವರಿಗೆ ಸ್ವಲ್ಪ ಸಮಾಧಾನ ಆಗಿರ್ಬೋದು. ಅಂತಿಮವಾಗಿ ಧರ್ಮಸ್ಥಳದ ಮೇಲೆ ಮತ್ತು ಆ ಒಂದು ಧರ್ಮಾಧಿಕಾರಿಗಳ ಮೇಲೆ ಏನು ಕಳಂಕ ಇತ್ತು ಅದು ನಿವಾರಣೆ ಆಗಿರೋದ್ರಿಂದ ಸ್ವಲ್ಪ ಆದರೂ ಮನಸ್ಸಿಗಾಗಿರ್ತದೆ. ಬಟ್ ನೋವು ಏನು ಅನುಭವಿಸಿದ್ರು ಅದನ್ನು ಅವರೊಬ್ಬರೇ ಅನುಭವಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ದೇವರುಗಳಿಗೆ ನಿಂದನೆ ತಪ್ಪಿದ್ದಿಲ್ಲ. ಸೊ ಇವರಿಗೆ ಕೂಡ ಬಂದಿತ್ತು. ಕೊನೆಗೆ ಸತ್ಯಮೇವ ಜಯತೆ, ಜಯ ಸಿಕ್ಕಿದೆ. ಸರ್, ಧರ್ಮಸ್ಥಳ ಬರೀ ಒಂದು ಧರ್ಮಕ್ಷೇತ್ರ ಮಾತ್ರವಲ್ಲದೆ ಸಾಮಾಜಿಕವಾಗಿ ಕೂಡ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ಮದ್ಯವ್ಯಸನದಂತಹ ಚಟವನ್ನು ಬಿಡಿಸೋದ್ರಿಂದ ಹಿಡಿದು ಪ್ರತಿಯೊಬ್ಬರಲ್ಲೂ ಕೂಡ ಧರ್ಮ ಅನ್ನೋದು ನೆಲೆ ಆಗಿರಬೇಕು ಅನ್ನುವಂಥ ರೀತಿಯಲ್ಲಿ ಜೀವನ ನಡೆಸಬೇಕನ್ನುವಂಥ ರೀತಿಯಲ್ಲಿ ಧರ್ಮಸ್ಥಳ ಮಾದರಿಯಾಗುತ್ತೆ. ಬಟ್ ಅಂಥದ್ದೊಂದು ಕ್ಷೇತ್ರ ಮೇಲೆ ಹೀಗೆಲ್ಲ ಷಡ್ಯಂತ್ರ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರ ಉದ್ದೇಶ ಏನಿರ್ಬೋದು? ಇದರ ಹಿಂದೆ ಯಾವುದೋ ದೊಡ್ಡ ತಿಮಿಂಗಿಲ ಇದೆ ಅನ್ನುವ ಶಂಕೆ ಬರುತ್ತಲ್ವಾ? ಖಂಡಿತವಾಗೂ ಬರ್ತದೆ. ಇವತ್ತು ಧರ್ಮಸ್ಥಳ ಆರೋಗ್ಯ ಇಲಾಖೆಯಲ್ಲಿರ್ಬೋದು, ಶಿಕ್ಷಣ ಇಲಾಖೆಯಲ್ಲಿರ್ಬೋದು, ಅನ್ನದಾನದಲ್ಲಿ ದಾಸೋಹದಲ್ಲಿರ್ಬೋದು ಮತ್ತು ಸಾಮಾಜಿಕ ಕೆಲಸದಲ್ಲಿರ್ಬೋದು. ನಾವು ರೈತರ ಡೈರಿಗೂ ಕೂಡ ಸಹಾಯಧನ ಕೊಡ್ತಾರೆ. ಸ್ಮಶಾನಕ್ಕೆ ಕಾಂಪೌಂಡ್ ಆಗೋದು ದುಡ್ಡು ಕೊಟ್ಟವ್ರೆ, ಕೆರೆಗಳು ಹೂಳೆತ್ತೋದಕ್ಕೆ ಕೊಟ್ಕೊಂಡಿದ್ದಾರೆ, ದೇವಸ್ಥಾನಗಳಿಗೆ ಸಹಾಯಧನ ಮಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಕೇಂದ್ರ ಇಷ್ಟೆಲ್ಲ ಸಹಾಯವನ್ನು ಮಾಡ್ತದೆ ಅಂತಂದರೆ ಧರ್ಮಸ್ಥಳ ಮೊದಲನೇ ಸ್ಥಾನದಲ್ಲಿ ನಿಲ್ತದೆ ಈ ವಿಚಾರದಲ್ಲಿ. ಸೊ ಇದಕ್ಕೆ ಷಡ್ಯಂತ್ರ, ಯಾಕಂದರೆ ಇದು ಕೇವಲ 1000 ಜನ ಅಲ್ಲ, ಕೋಟ್ಯಾಂತರ ಜನ ರಾಜ್ಯ ದೇಶ ವಿದೇಶಗಳಲ್ಲಿ ಕೂಡ ಈ ಧರ್ಮಸ್ಥಳದ ಭಕ್ತರಿದ್ದಾರೆ. ಸೊ ಇದಕ್ಕೇ ಘಾಸಿ ಮಾಡಿದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಅಪನಂಬಿಕೆ ಬರ್ತದೆ, ದೇವರ ಮೇಲೆ ನಂಬಿಕೆ ಹೋಗ್ತದೆ. ಸೊ ಇದು ಒಂದು ದೊಡ್ಡ ಷಡ್ಯಂತ್ರ, ನಮ್ಮ ಧಾರ್ಮಿಕ ನಂಬಿಕೆಯ ಮೇಲೆ ಆಘಾತವನ್ನು ಮಾಡ್ತಕ್ಕಂಥ ನಮಗೆ ಅನಿಸೋದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತೇಳಿ. ಅದು ಹೊರಗಡೆ ಬರಬೇಕಾಗಿರ್ತಕ್ಕಂಥದ್ದು. ಇವೆಲ್ಲ ಕೂಡ ಸಣ್ಣ ಪುಟ್ಟ, ಇವೆಲ್ಲ ಲೋಕಲ್ ಸ್ಥಳೀಯವಾಗಿರ್ತಕ್ಕಂಥವ್ರು. ಇವರಿಗೆ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ಬೇರೆ ಶಕ್ತಿಗಳಿದೆ ಅಂತಕ್ಕಂಥದ್ದು ಅನುಮಾನ ಇದೆ. ಮುಂದಿನ ತನಿಖೆಯನ್ನು ಮಾಡಿ ಸರ್ಕಾರ ಅವರನ್ನು ಕೂಡ ಹೊರಗಡೆ ಮಾಡಬೇಕು. ನಮಗೆ ಅನುಮಾನ ಇರೋದೇನು ಅಂದರೆ ಈ ಸರ್ಕಾರ ಭಾಳ ಪ್ರಬಲವಾಗಿ ಅವರನ್ನು ಬಂಧಿಸೋವಂಥದ್ದಾಗಲಿ, ಅವ್ರ ಮೇಲೆ ಕ್ರಮ ಕೊಂಡು ತೆಗೆದಾಗ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಸಹಾನುಭೂತಿ ಕೂಡ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು. ಇಲ್ಲ ಅಂತಂದರೆ ಯಾರೋ ಒಬ್ಬ ಮಂತ್ರಿ ಮೇಲೆ, ಯಾರೋ ಒಬ್ಬರ ಅಧಿಕಾರಿಗಳ ಮೇಲೆ ಯಾರಾದರೂ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ಆಗಿದ್ರು, ರಾಂಗ್ ಕಾಮೆಂಟ್ಸ್ ಆಗಿದ್ರು ಅಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ತೀರಿ, FIR ಮಾಡ್ತೀರಿ. ತಿಮ್ಮರೋಡಿ ಅವ್ರನ್ನ ಬಿಟ್ಟರೆ ಇನ್ಯಾರಾದರೂ ನೀವು ಅರೆಸ್ಟ್ ಮಾಡಿ ಜೈಲಿಗೆ ಏನಾದರೂ ಕಳಿಸಿದ್ದೀರ ನೀವು? ಇವೆಲ್ಲ ನೋಡಿದಾಗ ಇವತ್ತು ಸರ್ಕಾರಕ್ಕೆ ಮುಜುಗರ ಆಗಿರೋದಂತೂ ನಿಜ. ಆದರೆ ಈಗ ಯಾರು ತಪ್ಪಿತಸ್ಥರು ತಪ್ಪಿಸ್ಕೊಂಡಿದ್ದಾರೆ ಅವರನ್ನು ಕೂಡ ಬಂಧಿಸುವಂಥ ಕೆಲಸ ತಾವು ಮಾಡಬೇಕು. ಇನ್ನೂ ಒಂದು ವಿಷಾದದ ಸಂಗತಿ ಏನು ಅಂದರೆ, ನನಗೆ ಮಾಹಿತಿ ಇಲ್ಲ, ಆದರೆ ಕಾಂಗ್ರೆಸ್ನ ಯಾವುದಾದ್ರೂ ಮಂತ್ರಿ ಈ ಘಟನೆ ಆದಮೇಲೆ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀರಾ? ಅಂದರೆ ನಿಮ್ಗೇನು, ಯಾಕೆ ಹೋಗಲಿಲ್ಲ ನೀವು?
ಅಂದರೆ ನೀವೇನಾದರೂ ಇದರಲ್ಲಿ ಭಾಗಿಯಾಗಿದ್ದೀರಾ? ರೆಗ್ಯುಲರ್ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಈ ಘಟನೆ ಆದಮೇಲೆ ಎಷ್ಟು ಜನ ಮಂತ್ರಿಗಳು ನೀವು ಧರ್ಮಸ್ಥಳಕ್ಕೆ ಹೋಗಿದ್ದೀರಿ? ಧರ್ಮಸ್ಥಳದ ಈ ವಿಚಾರದಲ್ಲಿ ಧರ್ಮಾಧಿಕಾರಿಗಳಿಗಾಗಲಿ ಧರ್ಮಸ್ಥಳ ಮಂಜುನಾಥ ಎಷ್ಟು ಜನ ನೀವು ಬೆಂಬಲ ಕೊಟ್ಟಿದ್ದೀರಿ? ಎಲ್ಲೋ ಒಂದು ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂ ಧರ್ಮದ ವಿರೋಧಿಗಳಿಗೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆದರೂ ಅಂತಿಮವಾಗಿ SIT ತನಿಖೆಯಲ್ಲಿ ಈ ಷಡ್ಯಂತ್ರ ನಡೆದಿದೆ. ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳ ಪಾತ್ರ ಏನೂ ಇಲ್ಲ, ಇದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಅಂತೇಳಿ ಮಾಡೋಂಥ ಒಂದು ಪುಣ್ಯದ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಆದರೆ ಉಳಿಕೆ ಕೆಲಸ ಇನ್ನೂ ಸಾಕಷ್ಟಿದೆ. ಈಗ ಉಳಿಕೆಯವರನ್ನು ಚಾರ್ಜ್ ಶೀಟಲ್ಲಿ ಹಾಕಿದ್ರೆ ನಾಳೆ ಇಡೀ ರಾಜ್ಯದ ದೇಶದ ಬೇರೆ ಶ್ರದ್ಧಾ ಕೇಂದ್ರಗಳಲ್ಲೂ ಕೂಡ ಇಂಥ ಷಡ್ಯಂತ್ರ ಮಾಡೋರಿಗೆ ಒಂದು ಎಚ್ಚರಿಕೆಯ ಪಾಠ ಆಗ್ತದೆ. ಕರೆಕ್ಟು ಸರ್. ನೀವು ಮೆನ್ಷನ್ ಮಾಡಿದಂಗೆ ಈ ಸರ್ಕಾರ ತನಿಖೆಯ ಹಂತದಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಅನ್ನು ಮಾಡ್ಕೊಂಡಿದೆ, ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ಅದೆಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಸರ್.